ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. T20 ವಿಶ್ವಕಪ್ ಸೂಪರ್ 8 ಪಂದ್ಯ ಏನಿದೆಯಲ್ಲ, ಹೈ ವೋಲ್ಟೇಜ್ ಕದನ ಇವತ್ತು ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ ನಡೀತಾ ಇದೆ. ಆರಂಭದಲ್ಲಿ ಸೌತ್ ಆಫ್ರಿಕಾ ಬೇಗ ವಿಕೆಟನ್ನು ಕಳೆದುಕೊಳ್ತು. ಬಟ್ ಈಗ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಟೀಮ್ ಇಂಡಿಯಾಗೆ ಟಕ್ಕರ್ ಕೊಡುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಹೈ ವೋಲ್ಟೇಜ್ ಕದನ ನಡೀತಾ ಇದೆ ಭಾರತ ಹಾಗೂ ಸೌತ್ ಆಫ್ರಿಕಾ ನಡುವೆ. ಇದು ಸೂಪರ್ 8ನ ಮೊದಲ ಪಂದ್ಯ ಆಗುತ್ತೆ ಎರಡೂ ಟೀಮ್ಗೆ. ಈಗ ಲೀಗ್ ಹಂತದಲ್ಲಿ ಎರಡೂ ಟೀಮ್ ಸೋತೇ ಇಲ್ಲ. ಸೊ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು. ಆರಂಭದಲ್ಲಿ ವಿಕೆಟ್ ಹೋಯಿತು, ಬಟ್ ಈಗ ನೋಡ್ತಾ ಇದ್ದರೆ ಈಗ ಆಲ್ಮೋಸ್ಟ್ ಅಲ್ಲ 15 ಓವರ್ ಮುಕ್ತಾಯ ಆಗಿದೆ. 15 ಓವರ್ಗೆ 150 ತನಕ ಬಂದಿದ್ದಾರೆ. ಸೊ ಹಂಗಾಗಿ ಇದು ಒಂಥರ ಚಾಲೆಂಜಿಂಗ್ ಟೋಟಲ್ ಆಗುತ್ತೆ ಈ ಒಂದು ಪಿಚ್ಚಲ್ಲಿ. ಸೊ ಆರಂಭದಲ್ಲಿ ನೋಡಿ ಆ್ಯಡನ್ ಮಾರ್ಕ್ರಮ್ ಬೇಗ ವಿಕೆಟ್ ಆದರು, ಕ್ವಿಂಟನ್ ಡಿಕ್ ಕೂಡ ಅವರು ಆಡಲಿಲ್ಲ, ರಿಕೆಲ್ಟನ್ ಅವರು ಕೂಡ ಆಡಲಿಲ್ಲ. ಆರಂಭದಲ್ಲಿ ಬೇಗನೆ 3 ವಿಕೆಟ್ ಹೋಯಿತು. ಅಲ್ಲಿಂದ ಡೆವಾಲ್ ಬ್ರೆವಿಸ್ ಮತ್ತು ಡೇವಿಡ್ ಮಿಲ್ಲರ್ ಅವರ ಒಂದು ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೆ. ಅಲ್ಲಿಂದ ಹಂತವಾಗಿ ಸ್ಕೋರ್ನ ಮುನ್ನೆಲೆಗೆ ತರ್ತಾರೆ. ಅದಾದ ನಂತರ ಡೆವಾಲ್ ಬ್ರೆವಿಸ್ ಅವರು 29 ಬಾಲ್ಗೆ 45 ರನ್ ಬಾರಿಸಿ ಔಟ್ ಆಗ್ತಾರೆ ಶಿವಮ್ ದುಬೆಗೆ. ಡೇವಿಡ್ ಮಿಲ್ಲರ್ ನೋಡಿ ಇವತ್ತು 34 ಬಾಲ್ಗೆ 63 ರನ್ ಬಾರಿಸಿದ್ದಾರೆ, 185ರ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಸೊ ಇನ್ನು ಟಬ್ಸ್ ಇದ್ದಾರೆ. ಸೊ ಹಂಗಾಗಿ ಸ್ಟಬ್ಸ್ ಇರೋದ್ರಿಂದಾಗಿ ಉತ್ತಮ ಸ್ಕೋರ್ ಬರುವಂಥ ಸಾಧ್ಯತೆ ಇದೆ. ಈಗಾಗಲೇ 15 ಓವರ್ ಆಗಿದೆ, 150 ಕೂಡ ದಾಟಿದೆ. ಇನ್ನು ಉಳಿದಿರುವಂಥ 5 ಓವರಲ್ಲಿ ಆಲ್ಮೋಸ್ಟ್ 30 ಬಾಲ್ಗೆ 50 ರನ್ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾದರೆ ಆಲ್ಮೋಸ್ಟ್ 200 ಮೇಲೆ ಬರುತ್ತೆ ಸ್ಕೋರು. ಸೊ ಇದು ಟೀಮ್ ಇಂಡಿಯಾಗೆ ಚಾಲೆಂಜ್. ಯಾಕಂದರೆ ಟೀಮ್ ಇಂಡಿಯಾದಿಂದ ಓಪನಿಂಗ್ ಅಭಿಷೇಕ್ ಶರ್ಮಾ ಕಡೆಯಿಂದ ಯಾವುದೇ ರೀತಿಯಾಗಿ ರನ್ ಬರ್ತಾ ಇಲ್ಲ. ಒಬ್ಬರೇ ಆಡ್ತಾ ಇದ್ದಾರೆ ಇಶಾನ್ ಕಿಶನ್. ಇವತ್ತು ಒಂದು ವೇಳೆ ಅವರು ಕೈ ಕೊಟ್ಬಿಟ್ರೆ ಏನಾಗುತ್ತೆ ಅನ್ನೋದು. ಆಮೇಲೆ ಒಂದು ಒಳ್ಳೆಯ ಅವಕಾಶ ಇದೆ ಅಭಿಷೇಕ್ ಶರ್ಮಾ ಅವರಿಗೆ ಇವತ್ತು ಫಾರ್ಮಿಗೆ ವಾಪಸ್ ಬರೋದಕ್ಕೆ. ಸೊ ಕಾದು ನೋಡಬೇಕು. ಒಟ್ಟಿನಲ್ಲಿ ಚಾಲೆಂಜಿಂಗ್ ಟೋಟಲ್ ಅಂತೂ ಆಗುತ್ತೆ, ಹೈ ವೋಲ್ಟೇಜ್ ಕದನ. ಸೊ ಹಾಗಾಗಿ ಈ ಪಂದ್ಯವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ನೋಡಿ ಆರಂಭದಲ್ಲಿ ಬುಮ್ರಾ ಕಡೆಯಿಂದ ಚೆನ್ನಾಗಿ ಇರುತ್ತೆ, ಕೇವಲ 2 ಓವರ್ ಆಗ್ತಾರೆ. 2 ಓವರಲ್ಲಿ 2 ವಿಕೆಟನ್ನು ಪಡೆದುಕೊಂಡ್ರು. ಹರ್ಷದೀಪ್ ಕಡೆಯಿಂದಲೂ ಕೂಡ ಬಾಲಿಂಗಲ್ಲಿ ದುಬಾರಿ ಆದರೂ ಕೂಡ ಆರಂಭದಲ್ಲಿ 1 ವಿಕೆಟನ್ನು ಅವರು ತೆಗೆದುಕೊಡ್ತಾರೆ. ಅಲ್ಲಿಂದ ಯಾವುದೇ ರೀತಿಯ ವಿಕೆಟ್ ಇಲ್ಲ. ಇವತ್ತು ವರುಣ್ ಚಕ್ರವರ್ತಿ ಸಿಕ್ಕಾಪಟ್ಟೆ ದುಬಾರಿಯಾಗಿದ್ದಾರೆ. ಆಲ್ಮೋಸ್ಟ್ 4 ಓವರ್ಗೆ 50 ರನ್ ಕೊಟ್ಟಿದ್ದಾರೆ. ಸೊ ಅವರೇ ಮೇನ್ ಬಾಲರ್ ಆಗಿದ್ದರು ಟೀಮ್ ಇಂಡಿಯಾಗೆ. ಸೊ ಅವರು ದುಬಾರಿ ಆಗಿರೋದ್ರಿಂದಾಗಿ ಈ ಸ್ಕೋರ್ ಬಂದಿದೆ ಸೌತ್ ಆಫ್ರಿಕಾಗೆ. ಸೊ ಕಾದು ನೋಡಬೇಕು. ಹೈ ವೋಲ್ಟೇಜ್ ಅಂತೂ ಮ್ಯಾಚ್ ಅಂತೂ ನಡೆಯುತ್ತೆ, ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ.